ಒಂದ್ ಕಡೆ ಸುದ್ದಿಗೋಷ್ಠಿ ಆಗ್ತಾ ಇದೆ, ಮತ್ತೊಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಚ್.ಡಿ. ರೇವಣ್ಣ ಅವರನ್ನ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೋರ್ಟ್ ನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಜೈಲಿಗೆ ಕಳುಹಿಸಲಾಗುತ್ತೆ, ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್.ಡಿ. ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಎಸ್ಐಟಿ ವಶದಲ್ಲಿದ್ದಂತಹ ಕಾರಣಕ್ಕಾಗಿ ಸಿಐಡಿ ಕಚೇರಿಯಲ್ಲಿ ಅವರನ್ನ ಇರಿಸಿಕೊಳ್ಳಲಾಗಿತ್ತು. ಕಳೆದ 3-4 ದಿನಗಳಿಂದ ಅರೆಸ್ಟ್ ಆದ ದಿನದಿಂದಲೂ ಕೂಡ. ಆದ್ರೆ ಇವತ್ತು ಅನಾರೋಗ್ಯದ ಕಾರಣವನ್ನ ನೀಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ನ್ಯಾಯಾಲಯ ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಅವರನ್ನ ಕೋರ್ಟ್ ಆವರಣದಿಂದ ಸದ್ಯ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಎಚ್.ಡಿ. ರೇವಣ್ಣ ಭಾವುಕರಾಗಿದ್ರು, ಕಣ್ಣೀರನ್ನ ಹಾಕಿದ್ರು ಕೋರ್ಟ್ ಹಾಲ್ನಿಂದ ಹೊರಬರುವಂತಹ ಸಂದರ್ಭದಲ್ಲಿ ಎನ್ನುವಂತಹ ಮಾಹಿತಿ ಲಭ್ಯವಾಯಿತು ನ್ಯೂಸ್ ಫಸ್ಟ್ಗೆ. ಬಹಳಷ್ಟು ಭಾವುಕರಾಗಿದ್ರು. ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಹಾಗೆ ಅಭಿಮಾನಿಗಳು ಅವರನ್ನ ಸಂತೈಸುವಂತಹ ಕೆಲಸವನ್ನ ಮಾಡಿದ್ರು. ಈಗ 7 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವುದು. ಮೇ 14ನೇ ತಾರೀಕಿನವರೆಗೂ ಕೂಡ ಎಚ್.ಡಿ. ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಅರ್ಥಾತ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.